ಸ್ನೇಹಿತರೆ ನಮಸ್ಕಾರ. ರೇಣುಕಸ್ವಾಮಿ ಹತ್ಯೆ ನಡೆದಿದ್ದು ಯಾಕೆ ಹೇಳಿ? ಒಂದೇ ಕಾರಣ, ಅದು ಪವಿತ್ರ ಗೌಡಳಿಗೆ ಈ ರೇಣುಕಸ್ವಾಮಿ ಅಶ್ಲೀಲವಾದಂಥ ಮೆಸೇಜ್ಗಳನ್ನು ಕಳಿಸಿದ್ದ ಮತ್ತು ನಿರಂತರವಾದಂಥ ಟಾರ್ಚರನ್ನು ಕೊಡ್ತಿದ್ದ ಅಂತೇಳಿ. ರೇಣುಕಸ್ವಾಮಿ ಇಲ್ಲಿ ಅಸಲಿಗೆ ಅದೇ ರೀತಿ ವರ್ತನೆಯನ್ನು ಮಾಡಿದ್ದ ಅನ್ನೋದಕ್ಕೆ ಈಗಾಗಲೇ ಸಾಕ್ಷಿಗಳು ಸಿಕ್ಕಿದ್ದಾವೆ. ಅದರಲ್ಲೂ ಕೂಡ ರೇಣುಕಸ್ವಾಮಿ ಹತ್ಯೆ ಕೇಸ್ನಲ್ಲಿ 17 ಆರೋಪಿಗಳ ವಿರುದ್ಧ ಈಗಾಗಲೇ ಕೋರ್ಟ್ಗೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಾಗಿದೆ. ಈ ಚಾರ್ಜ್ ಶೀಟ್ನಲ್ಲಿ ಆರೋಪಿಗಳ ಪಾತ್ರ ಮತ್ತು ಆರೋಪಿಗಳ ವಿರುದ್ಧ ಲಭ್ಯವಾಗಿರುವಂಥ ಸಾಕ್ಷಿಗಳ ಬಗ್ಗೆ ಉಲ್ಲೇಖವನ್ನು ಮಾಡಲಾಗಿದೆ. ಬರೋಬ್ಬರಿ 3991 ಪುಟಗಳ ದೋಷಾರೋಪಣಾ ಪಟ್ಟಿಯಲ್ಲಿ ಅಷ್ಟೂ ಜನ ಆರೋಪಿಗಳ ಪಾತ್ರದ ಬಗ್ಗೆ ಮಾಹಿತಿಯನ್ನು ಕೊಡಲಾಗಿದೆ. ಅದರಲ್ಲೂ ಕೂಡ ಈ ಪ್ರಕರಣದ ಸೂತ್ರಧಾರೆ ಮತ್ತು ಈ ಪ್ರಕರಣ ನಡೆಯೋದಕ್ಕೆ ಪ್ರಮುಖವಾದಂಥ ಕಾರಣ ಬಿಂದು ಯಾರು ಅಂತೇಳಿ ಕೇಳಿದರೆ ಅದು ಸೆಂಟರ್ ಆಫ್ ದಿ ಅಟ್ರಾಕ್ಷನ್ ಪವಿತ್ರ ಗೌಡ. ಹೌದು, ಈ ಸುಂದರಿಗೆ ಮಾಡಿದಂತಹ ಮೆಸೇಜ್ಗಳೇ ಈ ರೇಣುಕಸ್ವಾಮಿಗೆ ಮುಳುವಾಯಿತು ಅನ್ನೋದರಲ್ಲಿ ಅನುಮಾನ ಇಲ್ಲ. ರೇಣುಕಸ್ವಾಮಿಯ ವಿರುದ್ಧ ಹಾಗಾದರೆ ಪವಿತ್ರ ಗೌಡ ಯಾವ ರೀತಿಯಲ್ಲಿ ಸೇಡನ್ನು ತೀರಿಸ್ಕೊಂಡ್ಳು, ಅಲ್ಲಿ ಇನ್ನುಳಿದಂತಹ ಆರೋಪಿಗಳನ್ನು ಟೆಂಪ್ಟ್ ಮಾಡಿದ್ಯಾಕೆ, ರೇಣುಕಸ್ವಾಮಿಯನ್ನು ಬಿಡಬೇಡಿ ಸಾಯಿಸಿ ಅಂತೇಳ್ಬಿಟ್ಟು ಪವಿತ್ರ ಕಿರ್ಚಾಟಿದ್ಯಾಕೆ, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇಲ್ಲಿ ರೇಣುಕಸ್ವಾಮಿಯನ್ನು ಹೀರೋ ಮಾಡ್ತಿರುವಂಥ ಪ್ರತಿಯೊಂದು ಆತ್ಮಗಳು ಕೂಡ ಅವರ ಆತ್ಮಕ್ಕೆ ಅವರೊಂದು ಪ್ರಶ್ನೆಯನ್ನು ಕೇಳ್ಕೊಬೇಕು. ಈ ರೇಣುಕಸ್ವಾಮಿ ಸ್ವತಂತ್ರ ಹೋರಾಟಗಾರ ಅಲ್ಲ, ಆತನೊಬ್ಬ ಹುತಾತ್ಮ ಅಲ್ಲ, ಆತನೊಬ್ಬ ಕಡು ಪಾಪಿ, ಆತನೊಬ್ಬ ಕಡು ಕೀಚಕ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ರೇಣುಕಸ್ವಾಮಿಯ ಕೇಸ್ನಲ್ಲಿ ಪೊಲೀಸರು ಸಲ್ಲಿಸುವಂಥ ಚಾರ್ಜ್ ಶೀಟ್ನಲ್ಲಿ ಪವಿತ್ರ ಗೌಡರ ಪಾತ್ರದ ಬಗ್ಗೆ ಎಳೆಯಾಗಿ ಬಿಚ್ಚಿಡಲಾಗಿದೆ. ಜೊತೆಗೆ ರೇಣುಕಸ್ವಾಮಿ ಮೆಸೇಜ್ ಮಾಡಿದ್ದು ಹೌದು ಅನ್ನೋದು ಕೂಡ ದೃಢವಾಗಿದೆ. ಅಷ್ಟು ಮಾತ್ರವಲ್ಲ, ಆ ಮೆಸೇಜ್ ಎಂಥವರನ್ನು ಕೂಡ BP ಅಥವಾ ಪಿತ್ತ ನೆತ್ತಿಗೇರುವಂತೆ ಮಾಡುತ್ತೆ ಅನ್ನೋದರಲ್ಲೂ ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಷ್ಟು ಮಾತ್ರವಲ್ಲ, ಇಲ್ಲಿ A1 ಆಗಿರುವಂಥ ಪವಿತ್ರ ಗೌಡ ಅವರು ಯಾವ ರೀತಿ ಈ ಹತ್ಯೆಯಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದ್ರು ಅನ್ನೋದು ಕೂಡ ಗೊತ್ತಾಗುತ್ತೆ. ಜೊತೆಗೆ ಈ ಹತ್ಯೆಯಲ್ಲಿ ಪ್ರಮುಖ ಕಾರಣ ಅಥವಾ ಮೂಲ ಕಾರಣ ಈ ಪವಿತ್ರ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಯಾಕೆ ಪವಿತ್ರ ಗೌಡಗೆ ಈ ರೇಣುಕಸ್ವಾಮಿ ಅಶ್ಲೀಲವಾಗಿ ಮೆಸೇಜನ್ನು ಮಾಡ್ತಾ ಇದ್ದ ಅನ್ನೋದು ಸತ್ಯ. ಅದಕ್ಕೆ ಸಾಕ್ಷಿಯೂ ಕೂಡ ಇದೆ. ಇನ್ನು ಈ ಅಶ್ಲೀಲ ಮೆಸೇಜ್ ಬಗ್ಗೆ ಯಾವಾಗ ದರ್ಶನ್ ಬಳಿ ಮತ್ತು ಪವನ್ ಕುಮಾರ್ ಬಳಿ ಈ ಪವಿತ್ರ ಹೇಳಿರ್ತಾಳೋ, ಪವನ್ ಒಂದು ಪ್ಲಾನನ್ನು ಮಾಡ್ತಾನೆ. ಇಲ್ಲ, ಆತನಿಗೆ ಬುದ್ಧಿ ಕಲಿಸ್ಬೇಕು, ಆತ ಯಾರು ಏನು ಅಂತೇಳಿ ಪತ್ತೆ ಹಚ್ಚಬೇಕು, ಆತನನ್ನು ಎತ್ತಾಕೊಂಬಂದು 4 ಬಿಟ್ಟರೆ ಎಲ್ಲದೂ ಕೂಡ ನೆಟ್ಟಗಾಗುತ್ತೆ ಅನ್ನೋದು ಆತನ ಲೆಕ್ಕಾಚಾರ ಆಗಿತ್ತು. ಇದನ್ನು ದರ್ಶನ್ಗೂ ಕೂಡ ತಿಳಿಸಿರ್ತಾರೆ. ದರ್ಶನ್ ಕೂಡ ಹ್ಞೂ ಅಂತಲೇ ಹೇಳಿರ್ತಾನೆ. ಇಷ್ಟಾದ ಮೇಲೆ ಪವನ್ನು ಎಲ್ಲ ಪ್ಲಾನನ್ನು ಕೂಡ ರೂಪಿಸ್ತಾನೆ. ಆನಂತರ ಏನೇನಾಯಿತು ಎಲ್ಲ ಪ್ಲಾನನ್ನು ಕೂಡ ಆತ ರೂಪಿಸ್ತಾನೆ. ಅದನ್ನು ಈಗಾಗಲೇ 1000 ಸಲ ಹೇಳಿದ್ದೀವಿ, ಪುನಃ ಅದನ್ನೇ ಹೇಳೋಕ್ಕೆ ಹೋಗಲ್ಲ, ಆಯಿತಾ? ಅದೇ ಇಲ್ಲಿ ಚಾರ್ಜ್ ಶೀಟ್ನಲ್ಲೂ ಕೂಡ ಉಲ್ಲೇಖ ಆಗಿದೆ. ಇಷ್ಟಾಗ್ತಿದ್ದಂಗೆ ಪವಿತ್ರ ಗೌಡಳನ್ನು ಇದೇ ಶೆಟ್ಟಿಗೆ ಕರ್ಕೊಂಬರ್ತಾರೆ. ಯಾವಾಗ ಶೆಟ್ಟಿಗೆ ಈ ರೇಣುಕಸ್ವಾಮಿನ ಕರ್ಕೊಂಬರ್ತಾರೋ ಆಗ ಪವಿತ್ರ ಗೌಡಳನ್ನು ಕೂಡ ಇದೇ ಶೆಟ್ಟಿಗೆ ದರ್ಶನ್ ಸ್ವತಃ ಕರ್ಕೊಂಡು ಹೋಗ್ತಾನೆ. ಪವಿತ್ರ ಗೌಡ ಹೋದವಳೆ ರೇಣುಕಸ್ವಾಮಿಗೆ ಚಪ್ಪಲಿಂದ ಹೊಡೆದಿದ್ದಾಳೆ. ಕೃತ್ಯ ನಡೆದಂಥ ಸಮಯದಲ್ಲಿ ಪವಿತ್ರ ಅಲ್ಲೇ ಇರೋದಕ್ಕೆ ಸಾಕ್ಷಿಗಳು ಕೂಡ ಪತ್ತೆಯಾಗಿದೆ. ಪವಿತ್ರ ಗೌಡ ಮೊಬೈಲು ಪಟ್ಟಣಗೆರೆ ಶೆಡ್ನಲ್ಲಿ ಆ್ಯಕ್ಟಿವ್ ಆಗಿತ್ತು. CCTVಯಲ್ಲೂ ಕೂಡ ಪವಿತ್ರ ಗೌಡ ಸೆರೆಯಾಗಿದ್ಲು. ಈ ಚಿತ್ರದುರ್ಗದ ರೇಣುಕಸ್ವಾಮಿ ಇದನ್ನಲ್ಲ, ಈತನು ವಿಕೃತ ಕಾಮಿಯೇ. ಈತ ಪವಿತ್ರ ಗೌಡಳ 3 ಫೋಟೋಗಳಿಗೆ ಅಶ್ಲೀಲವಾಗಿ ಕಮೆಂಟನ್ನು ಮಾಡಿದ್ದ. ಪವಿತ್ರ ಗೌಡ ಹಾಕಿದ್ದಂಥ ಸೀರೆಯ ಫೋಟೋಗೂ ಕೂಡ ಅತ್ಯಂತ ವಿಕೃತನ ರೀತಿಯಲ್ಲಿ ಕಮೆಂಟನ್ನು ಮಾಡಿದ್ದ ಅನ್ನೋದು ಗೊತ್ತಾಗಿದೆ. A1 ಪವಿತ್ರ ಗೌಡ ರೇಣುಕಸ್ವಾಮಿ ಹತ್ಯೆಯಾದಂಥ ಜಾಗದಲ್ಲಿ ಏನು ಮಾಡಿದ್ಲು ಅನ್ನೋದು ಇತರೆ ಆರೋಪಿಗಳಿಂದ ಗೊತ್ತಾಗಿದೆ. ರೇಣುಕಸ್ವಾಮಿಯನ್ನು ಸಾಯಿಸೋದಕ್ಕೆ ಪ್ರಚೋದನೆಯನ್ನು ಕೊಟ್ಟಿದ್ದೆ ಈ ಪವಿತ್ರ ಗೌಡ ಅನ್ನೋದು ಗೊತ್ತಾಗಿದೆ. ಆರೋಪಿಗಳು ತಮ್ಮ ಹೇಳಿಕೆಯಲ್ಲಿ ಇದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಇದರಿಂದ ರೇಣುಕಸ್ವಾಮಿಯ ಪ್ರಕರಣದಲ್ಲಿ ಪವಿತ್ರ ಅವರ ಪಾತ್ರ ದೃಢವಾಗಿದೆ. ರೇಣುಕಸ್ವಾಮಿಯ ಹತ್ಯೆಯನ್ನು ದರ್ಶನ್ ಆ್ಯಂಡ್ ಗ್ಯಾಂಗ್ನ ಪ್ರತಿಯೊಬ್ಬ ಸದಸ್ಯರು ಮಾಡಿದ್ದಾರೆ, ಅದರಲ್ಲಿ ಪಾತ್ರವಿದೆ ಅನ್ನೋದು ಒಂದು ಭಾಗ. ಆದರೆ ಮತ್ತೊಂದು ಭಾಗವಾಗಿ ಹೊಡೆಯುವಂಥ ಸಂದರ್ಭದಲ್ಲಿ ಪವಿತ್ರ ಗೌಡ ನಿಂತು ಕಿರುಚಾಡ್ತಿದ್ಲು, ಬಿಡಬೇಡಿ ಸಾಯಿಸಿ ಅವನನ್ನು, ಬುದ್ಧಿ ಕಲಿಸಿ ಅವನಿಗೆ ಅಂತ ಹೇಳಿಬಿಟ್ಟು ಕೆಟ್ಟ ಪದಗಳಿಂದ ಕೂಗಾಡಿದ್ಲು. ಆಕೆ ಹೇಳಿದ್ದಕ್ಕೆ ನಾವು ಆ ರೀತಿ ಟೆಂಪ್ಟ್ ಆಗಿ ಮಾಡಿದ್ವಿ ಅನ್ನೋದನ್ನು ಆರೋಪಿಗಳು ಒಪ್ಪಿಕೊಂಡಿದ್ರು. ರೇಣುಕಸ್ವಾಮಿಯನ್ನು ಬಿಡಬೇಡಿ ಅಂತ ಹೇಳಿಬಿಟ್ಟು ಹೇಳಿದ್ದೆ ಪವಿತ್ರ ಗೌಡಗೆ ಈಗ ಮುಳುವಾಗುವಂಥ ಸಾಧ್ಯತೆ ಇದೆ ಮತ್ತು ಸಾಯಿಸಿ ಅಂತೇಳಿ ಪ್ರಚೋದನೆ ಕೊಟ್ಟಿದ್ದು ಕೂಡ ಮುಳುವಾಯಿತು ಅನ್ನೋದು ಮತ್ತೊಂದು ಅಂಶ. ಇಷ್ಟಕ್ಕೆ ಈಕೆ ಸುಮ್ಮನಾಗಲಿಲ್ಲ. ಈ ಪವಿತ್ರ ಗೌಡ ನೇರವಾಗಿ ರೇಣುಕಸ್ವಾಮಿಗೆ ಚಪ್ಪಲಿಯಿಂದನೂ ಕೂಡ ಹೊಡೆದಿದ್ದಾಳೆ. ಯಾಕಂತ ಹೇಳಿದ್ರೆ ಅಷ್ಟು ಸಿಟ್ಟಿತ್ತು ಆಕೆಗೆ. ಅಂಥ ಸಿಟ್ಟು ಬರೋದು ಸ್ವಾಭಾವಿಕ, ಬಟ್ ಆದರೆ ಸಾಯಿಸುವಂಥ ಸಿಟ್ಟು ಬರಬಾರ್ದು ಯಾರಿಗೂ ಕೂಡ. ಪವಿತ್ರ ಗೌಡ ಚಪ್ಪಲಿಯಿಂದ ಹೊಡೆದಿದ್ದಾಳೆ. ಯಾರಿಗೆ? ಈ ರೇಣುಕಸ್ವಾಮಿಗೆ. ಪಟ್ಟಣಗೆರೆ ಶೆಡ್ನಲ್ಲಿ ಆ ಚಪ್ಪಲಿಯಲ್ಲಿ ಹೊಡೆದಂತಹ ಆ ಚಪ್ಪಲಿಯಲ್ಲಿ ರಕ್ತದ ಕಲೆಗಳು ಇರೋದು ಕೂಡ ಪತ್ತೆಯಾಗಿದೆ. ಇದು ಲುಮಿನಲ್ ವರದಿಯಲ್ಲೂ ಕೂಡ ಉಲ್ಲೇಖ ಆಗಿದೆ. ಇನ್ನು ಪ್ರಕರಣದ ತನಿಖೆ ವೇಳೆ ಪೊಲೀಸರು ಪವಿತ್ರ ಗೌಡ ಮನೆಗೆ ಹೋಗಿ ಅಲ್ಲಿ ಪವಿತ್ರ ಗೌಡಳ ಚಪ್ಪಲಿಯನ್ನು
ವಶಪಡಿಸಿಕೊಂಡಿದ್ದಾರೆ. ಬಳಿಕ ಚಪ್ಪಲಿಯನ್ನು FSLಗೆ ಕಳಿಸ್ಕೊಟ್ಟಿದ್ದಾರೆ. ಈ ವೇಳೆ ಚಪ್ಪಲಿಯ ಮೇಲೆ ರೇಣುಕಸ್ವಾಮಿಯ ರಕ್ತದ ಕಲೆ ಇರೋದು ಪಕ್ಕಾ ಆಗಿದೆ. ಇನ್ನು A1 ಪವಿತ್ರಗೌಡ ರೇಣುಕಸ್ವಾಮಿ ಹತ್ಯೆ ಆದಂಥ ಜಾಗದಲ್ಲಿ ಏನು ಮಾಡಿದ್ಲು ಅನ್ನೋದ್ರ ಜೊತೆಗೆ ಒಂದಷ್ಟು ಪ್ರಮುಖವಾದಂಥ ಅಂಶಗಳು ಗೊತ್ತಾದ ಬಳಿಕನೇ ಈಕೆಗೆ ಇಲ್ಲಿ ಲಾಕ್ ಮಾಡಿರುವಂಥದ್ದು A1 ಅಂತೇಳಿ ಮಾಡಿರುವಂಥದ್ದು. ಇನ್ನು ಈಕೆ ಈ ಬೇಲ್ ಪಡೆಯುವಂಥ ಸಂದರ್ಭದಲ್ಲಿ ಈಕೆ ಏನು ಹೇಳ್ತಿದ್ದಾಳಲ್ಲ ಅಥವಾ ಚಾರ್ಜ್ ಶೀಟಲ್ಲಿ ಏನು ಉಲ್ಲೇಖ ಆಗಿದೆಯಲ್ಲ ಅದಕ್ಕೂ ಬೇಲ್ ಪಡೆಯುವಂಥ ಸಂದರ್ಭದಲ್ಲಿ ಆಕೆ ಕೊಟ್ಟಂಥ ಹೇಳಿಕೆಗೂ ಯಾವುದಕ್ಕೂ ಕೂಡ ಸಾಮ್ಯತೆಯೇ ಇಲ್ಲ. ಈ ಕಂಪ್ಲೀಟಾಗಿ ಉಲ್ಟಾ ಹೇಳಿದ್ದಾಳೆ. ಅಂದರೆ ಈಕೆ ಪಾತ್ರ ಏನೂ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ದಾಳೆ. ಎಲ್ಲವನ್ನು ಕೂಡ ಇತರ ಆರೋಪಿಗಳ ಮೇಲೆ ಹೊರಿಸಿದ್ದಾಳೆ ಅನ್ನೋದನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಬೇಕು. ಅಂದರೆ ದರ್ಶನ್ ಮತ್ತು ಗ್ಯಾಂಗ್ನ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಪಾತ್ರವನ್ನು ವಹಿಸಿದ್ದಾರೆ ಅನ್ನೋದು ಚಾರ್ಜ್ ಶೀಟ್ ಹೇಳ್ತಾ ಇದ್ದರೆ ಇಲ್ಲಿ ಆಕೆಯದೇನೂ ಕೂಡ ಪಾತ್ರ ಇಲ್ಲ, ನಾನಲ್ಲಿ ಹೋಗಿದ್ದೆ ಇದ್ದೇ ಅಷ್ಟು ಬಿಟ್ಟರೆ ನನ್ನದೇನೂ ಕೂಡ ಪಾತ್ರ ಇಲ್ಲ ಅನ್ನೋದನ್ನು ಬೇಲಲ್ಲಿ ಈಕೆ ಅಪ್ಲೈ ಮಾಡುವಂಥ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದಂಥ ಅಂಶಗಳು. ಅದು ಬಿಡಿ, ಸೇಫ್ ಮಾಡೋದಕ್ಕೆ ಎಲ್ಲದೂ ಕೂಡ ಮಾಡ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಈ ನಡುವೆ ಪವಿತ್ರಗೌಡಗೆ ಈ ರೇಣುಕಸ್ವಾಮಿ ಕಳಿಸಿದಂಥ ಮೆಸೇಜ್ಗಳು ಮತ್ತು ರೇಣುಕಸ್ವಾಮಿ ಮಾಡ್ತಿದ್ದಂತಹ ಟಾರ್ಚರು ಇದು ಬಹುಶಃ ಆಕೆಗೆ ಈ ಮಟ್ಟಕ್ಕೆ ತಂದು ನಿಲ್ಲಿಸ್ತು ಅಂತಲೂ ಕೂಡ ಹೇಳ್ಬೋದು. ಜೊತೆಗೆ ಈ ಪ್ರಕರಣ ನಡೆಯೋದಕ್ಕೆ ಪ್ರಮುಖವಾದಂಥ ಸೂತ್ರಧಾರೆ ಇದೇ ಪವಿತ್ರ ಅನ್ನುವಂಥದ್ದನ್ನು ಪೊಲೀಸರು ಮನದಟ್ಟು ಮಾಡಿಕೊಂಡು A1 ಮಾಡ್ತಾರೆ. ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆದ ಬಳಿಕ A1 A2 ಉಲ್ಟಪಲ್ಟ ಆಗ್ಬೋದು ಅನ್ನೋಂಥ ಮಾತುಗಳಿತ್ತು, ಚರ್ಚೆಗಳಿತ್ತು. ಬಟ್ ಆ ರೀತಿಯೇನೂ ಆಗಿಲ್ಲ. ಸದ್ಯಕ್ಕಂತೂ A1 ಆಗಿ ಪವಿತ್ರನೇ ಇದ್ದಾಳೆ, A2 ಆಗಿ ದರ್ಶನ್ ಇದ್ದಾನೆ. ಹೀಗಾಗಿ ಪವಿತ್ರ ಪಾತ್ರದ ಬಗ್ಗೆನೇ ಇಲ್ಲಿ ಹೆಚ್ಚು ಗಮನವನ್ನು ಸೆಳೀತಾ ಇರುವಂಥದ್ದು. ಮತ್ತು ಬೇಲ್ ಅಪ್ಲಿಕೇಶನ್ ಪದೇ ಬೇಲ್ ಅಪ್ಲಿಕೇಶನ್ ಕೂಡ ಹಾಕ್ತಾ ಇದ್ಲು. ಈಗ ಬೇಲ್ ಅಪ್ಲಿಕೇಶನ್ ಕೂಡ ವಜಾ ಆಗಿದೆ. ಇನ್ನೇನಿದ್ರು ಕೂಡ ಚಾರ್ಜ್ ಶೀಟ್ನ ಬೇಸಿಸ್ನಲ್ಲಿ ಈ ಬೇಲ್ ಅಪ್ಲಿಕೇಶನನ್ನು ಮೂವ್ ಮಾಡಬೇಕು. ಈಕೆಗೇನೋ ಬೇಲ್ ಸಿಕ್ಕಿದ್ರು ದರ್ಶನ್ಗೆ ಬೇಲ್ ಸಿಗೋದಂತೂ ಭಾರಿ ಕಷ್ಟ ಇದೆ ಅನ್ನೋದು ಗೊತ್ತಾಗ್ತಿದೆ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ಆರೋಪಿಗಳು ಕೂಡ ದರ್ಶನನ್ನು ಲಾಕ್ ಮಾಡೋ ರೀತಿಯಲ್ಲೇ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಅವ್ರವ್ರು ಸೇಫ್ ಆಗೋದಕ್ಕೆ ಸ್ಟೇಟ್ಮೆಂಟನ್ನು ಕೊಟ್ಟರೆ ದರ್ಶನ್ ಲಾಕ್ ಹೋಗೋ ರೀತಿಯಲ್ಲೇ ಬಹುತೇಕ ಸ್ಟೇಟ್ಮೆಂಟ್ಗಳು ಇದೆ ಅನ್ನೋದನ್ನು ಸೂಕ್ಷ್ಮವಾಗಿ ನಾವು ಗಮನಿಸಬೇಕು. ಬಟ್ ಒಂದಂತೂ ತಿಳ್ಕೊಳ್ಳಿ ಸ್ನೇಹಿತರೆ, ಯಾವತ್ತೂ ಕೂಡ ಇಲ್ಲಿ ಪವಿತ್ರಗೌಡ ಮಾಡಿದ್ದು ಸರಿ ಅಂತ ಹೇಳ್ಬಿಟ್ಟು ನಾವು ವಾದಿಸೋಕ್ಕೆ ಸಾಧ್ಯವಿಲ್ಲ. ಹಾಗಂದ ಮಾತ್ರಕ್ಕೆ ರೇಣುಕಸ್ವಾಮಿ ಮಾಡಿದ್ದು ಸರಿಯಾ? ದೇವರಾಣೆ ಸರಿಯಲ್ಲ. ರೇಣುಕಸ್ವಾಮಿ ಮಾಡಿದ್ದು ಕೂಡ ಅಕ್ಷಮ್ಯ ಅಪರಾಧ. ಯಾರೂ ಕೂಡ ಮಾಡದಂಥ ಅಪರಾಧವನ್ನೇ ರೇಣುಕಸ್ವಾಮಿ ಮಾಡಿದ್ದಾನೆ. ಯಾರೂ ಕೂಡ ಮಾಡಬಾರ್ದಂಥ ಅಪರಾಧವನ್ನೇ ಮಾಡಿದ್ದಾನೆ. ಆದರೆ ಅಂತಿಮವಾದಂಥ ಶಿಕ್ಷೆ ಇದೆಯಲ್ಲ ಅದು ಮಾತ್ರ ರಾಂಗು. ಕಾನೂನಿನ ಪ್ರಕಾರ ರಾಂಗು, ಮಾನವೀಯತೆ ದೃಷ್ಟಿಯಲ್ಲೂ ರಾಂಗು, ಎಲ್ಲ ರೀತಿಯಲ್ಲೂ ಕೂಡ ಒಂದು ಸಮಾಜಕ್ಕೆ ಸಂದೇಶವನ್ನು ಕೊಡಬೇಕಾದಂಥ ವ್ಯಕ್ತಿಗಳು ಮಾಡುವಂಥ ಕೃತ್ಯ ಅಲ್ಲ ಅನ್ನೋದು ಮಾತ್ರ 100% ಸತ್ಯ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.